ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಹಬ್ಬಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಚಕ್ಲಿ ರೆಸಿಪಿಗಳನ್ನ ಒಂದೇ ವಿಡಿಯೋದಾಗ ತೋರಿಸ್ಕೊಡಕತ್ತೀವಿ ರೀ. ಅಂದ್ರೆ ನಾವು ನಿಮಗೆ ಬೇರೆ ಬೇರೆ ರೀತಿಯ ಆಪ್ಷನನ್ನು ಕೊಡ್ತೀವಿ. ನಿಮಗೆ ಯಾವ್ದು ಇಷ್ಟ ಆಕೈತಿರೋ ಅದನ್ನು ತಪ್ಪಲಾರದ ನೀವು ಹಬ್ಬದಾಗ ಅಥವಾ ಪಂಚಮಿದಾಗ ಮಾಡ್ಕೋರಿ. ಯಾಕಂತಂದ್ರೆ ಇವು ಎಲ್ಲನೂ ಅಷ್ಟು ಮಸ್ತಾಗಿರುವಂತಹ ಚಕ್ಲಿ ರೆಸಿಪಿಗಳು, ಬಹಳ ವಿಶೇಷವಾಗಿ ಮಾಡುವಂಥದ್ದು ರೀ. ಅತಿ ಸುಲಭ ವಿಧಾನವನ್ನು ನಾವು ತೋರಿಸ್ಕೊಡ್ತೀವಿ ರೀ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿ ರುಚಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ದಾಗ ನೋಡತ್ತಿದ್ರೆ ಫಾಲೋನು ಮಾಡಿಬಿಡ್ರಿ. ನೋಡಿ, ಮೊದಲನೇದಾಗಿ ಮಸ್ತಾಗಿರುವಂತಹ ಒಂದು ಸಾಂಪ್ರದಾಯಿಕ ಶೈಲಿ ಒಳಗೆ ಈ ಚಕ್ಲಿ ಮತ್ತು ಚಕ್ಲಿ ಹಿಟ್ಟು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಅದೇ ಚಕ್ಲಿ ಹಿಟ್ಟಿನಿಂದ ಇನ್ನೊಂದು ರೆಸಿಪಿಯನ್ನು ನಾವು ನಿಮಗೆ ಬೋನಸ್ ಆಗಿ ತೋರಿಸ್ಕೊಡ್ತೀವಿ. ಬೈ 2 ಕಪ್ಪಷ್ಟು ರೇಷನ್ ಅಕ್ಕಿಯನ್ನು ನೀವು ತೊಳೆದಾದ ನಂತರ ಅವನ್ನ ನೀರೆಲ್ಲ ಹಾಕಿ ನೀರು ಬಸಿರಿ. ಹಿಂಗೆ ಒಂದು 2-3 ಸಲ ಇವನ್ನ ನೀವು ಏನು ಮಾಡಬೇಕಾಕತಿ, ತೊಳಿಬೇಕಾಕೈತಿ ರೀತಿ. ಇದ್ರ ಇವನ್ನ ನೀವೇನು ಮಾಡಿರಿ, ಒಂದು ಕಾಟನ್ ಬಟ್ಟೆ ಮೇಲೆ ಆರಕ್ಕೆ ಹಾಕಿರಿ. ಫ್ಯಾನ್ ಗಾಳಿಗೆ ಅಕ್ಕಿಯನ್ನು ಆರಕ್ಕೆ ಹಾಕಿರಿ. ಈ ಕಡೆ 1 ಕಪ್ಪಷ್ಟು ಕಡಲೆಬೇಳೆಯನ್ನು ನೀವು ತೊಗೊಂಡು ಹುರಿಬೇಕಾಕೈತಿ ಚೆಂದಂಗೆ. ಗೊತ್ತಾದ್ರಲ್ಲ, ಹುರಿದು ಅದನ್ನು ನೀವು ತಯಾರು ಮಾಡ್ಕೊಂಡು ಒಂದು ಕಡೆ ತಗೊಂಡಿಟ್ಟಿವಿ. ಹಾಗೆ 1/3 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೀವು ಅವನ್ನೂ ಸಹ ರೋಸ್ಟ್ ಮಾಡಬೇಕಾಕತಿ. ಅವುಗಳನ್ನು ಚಲೋತ್ನಾಗಿ ಹುರಿದ ಅವನು ತಗೊಂಡಿಟ್ಟಿವಿ. ಹಾಗೆ 1/3 ಕಪ್ಪಷ್ಟು ಇಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀವಿ, ಅವನ್ನೂ ಸಹ ಹುರಿದು ತೊಗೊಂಡಿದ್ದೀವಿ ರೀ. ಹಾಗೆ 1/2 ಕಪ್ಪಷ್ಟು ಸಣ್ಣ ಸಾಬುದಾನ ಇರ್ತಾವಲ್ಲ ಅವನ್ನ ನಾವು ತೊಗೊಂಡಿದ್ದೀವಿ. ಹಾಗೆ 1/2 ಕಪ್ಪಷ್ಟು ಅವಲಕ್ಕಿಯನ್ನು ನಾವು ಚಲೋದಂಗೆ ರೋಸ್ಟ್ ಮಾಡಿ ತೊಗೊಳಕತ್ತೀವಿ ಇದ್ರಿ. ಇನ್ನು ಏನು ಮಾಡೋದು ಅಂತಂದ್ರೆ, ಅಕ್ಕಿಯನ್ನು ಆರಕ್ಕಿಟ್ಟಿದ್ರು ಆ ಅಕ್ಕಿ ಆರಿರ್ತಾವೆ. ಈಗ ಆ ಅಕ್ಕಿಯನ್ನು ನೀವು ರೋಸ್ಟ್ ಮಾಡ್ಬೇಕ್ರಿ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ, ಅವನ್ನೆಲ್ಲನೂ ತೊಗೊಂಬಂದು 2 ಕಪ್ಪಷ್ಟು ಅಕ್ಕಿ ಏನಿದ್ದು ನೋಡಿ ಅವನ್ನ ಇದೇ ಕಡೆ ಒಳಗೆ ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡ್ಕೊಂತ ಹೋಗ್ರಿ. ಸ್ವಲ್ಪ ಅವು ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಬೆಳ್ಳಗೂ ಕಾಣಕತ್ತವ್ರಿ. ಅಲ್ಲಿ ಹುರಿದು ತಗೊಂಡಿಟ್ವಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಈ ಧನಿಯಾ ಕಾಳು, ಜೀರಿಗೆ ಮತ್ತು ಅಜ್ವಾನನ್ನು ಒಂದು ಪಾತ್ರೆದಾಗ ಹಾಕಿ ಬಿಸಿ ಮಾಡ್ಕೊಂಡು ಅವನ್ನೆಲ್ಲನೂ ತಗೊಂಡಿಟ್ಕೊರಿ. ಇದ್ರಿ ಇವನ್ನ ನೀವು ಗಿರ್ನಿಗೆ ಹೋಗಿ ಚೆನ್ನಾಗಿ ಹಿಟ್ಟನ್ನು ನೀವು ಬೇಯಿಸ್ಕೊಂಡು ಬರ್ಬೋದು ರೀ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ. ಇಲ್ಲ ಮಿಕ್ಸರ್ ಗಟ್ಟಿತ್ತು ಅಂತಂದ್ರೆ ಮನೆ ಒಳಗೂ ನೀವು ಮಾಡ್ಕೊಳ್ಬೋದು ರೀ. ಆದರೆ ಅದಾದ ನಂತರ ನೀವು ಚಾಣಿಸಿ ತೊಗೊಳ್ಬೇಕ್ರಿ. ಇತ್ತಿಲ್ಲ ಹಿಟ್ಟನ್ನು ನೀವು ಬರಬ್ಬರಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ಚಾಣಿಸಿ ತೊಗೊಂಡ್ರಿ ಅಂತಂದ್ರೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ರೀ. ಇದ್ರಾಗ ನಾವು ಬರೀ ಎಷ್ಟು ತಗೊಳತ್ತೀವಪ್ಪ ಅಂತಂದ್ರೆ 2 ಕಪ್ಪಷ್ಟು ಈಗ ತಗೊಂಡ ಚಕ್ಲಿಯನ್ನು ಮಾಡಿ ತೋರ್ಸಾಕತ್ತೀವಿ. 2 ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ, ಅರಿಶಿನ ಪುಡಿ, ಅದಾದ ನಂತರ ಬಿಳಿ ಎಳ್ಳು, ಅದಾದ ನಂತರ ಇಲ್ಲಿ ಕೆಂಪು ಖಾರದ ಪುಡಿ ಮತ್ತು ಒಂದಿಟ್ಟು ಉಪ್ಪನ್ನು ಹಾಕಿ ಒಂದು ಪಾತ್ರದಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕುದಿ ಬರೆಸ್ಬೇಕ್ರಿ. ಕುದಿ ಬರೆಸಿದಾದ ನಂತರ ಈ ಚಕ್ಲಿ ಹಿಟ್ಟು ಏನು ಮಾಡಿದಿರಲ್ಲ ಆ ಒಂದು ಚಕ್ಲಿ ಹಿಟ್ಟನ್ನು ಕುದಿ ಬರುವಂತಹ ನೀರೊಳಗನ್ನು ನೀವು ಸೇರಿಸಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ರಿ. ಇದ್ರಿ ಇದೇ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮೇಲೆ ಏನಾರ ಮುಚ್ಚಿ ಒಂದು 2 ನಿಮಿಷ ಬಿಡ್ರಿ. ಅದಾದ ನಂತರ ಒಂದು ದೊಡ್ಡ ಬುಟ್ಟಿಯೊಳಗೋ ಒಂದು ಪರಾತ್ನಾಗೋ ಅಥವಾ ಒಂದು ಪ್ಲೇಟ್ನಾಗೋ ತೊಗೊಂಬಂದು ಅದಕ್ಕೆ ಸ್ವಲ್ಪ ತಂಪು ನೀರನ್ನು ಈ ರೀತಿಯಾಗಿ ಮ್ಯಾಲೆ ಸಿಂಪಡಿಸಿ ಆದ ನಂತರ ಅದನ್ನು ನೀವು ಕಲ್ಸಕ್ಕೆ ಶುರು ಮಾಡಬೇಕಾಕೈತ್ರಿ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ನೀವು ನಾದ್ಕೊಳ್ಬೇಕು. ಅಂದ್ರೆ ನಿಮ್ಗೆ ಚಕ್ಲಿ ಪರ್ಫೆಕ್ಟಾಗಿ ಬರ್ತೈತೆ ರೀ. ಇನ್ನು ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಚಿ ಇಟ್ಕೊರಿ. ಅದಾದ ನಂತರ ಚಕ್ಲಿ ಮನೆ ಒಳಗೆ ಒಂದೊಂದು ಉಳ್ಳಿಯನ್ನು ತುಂಬಿ ನೀವು ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ಶೀಟ್ ಮೇಲೋ ಈ ರೀತಿಯಾಗಿ ಚಕ್ಲಿಯನ್ನು ಮಾಡಿ ಇಟ್ಕೊರಿ. ಅಂದರೆ ನಿಮಗೆ ಎಣ್ಣೆ ಒಳಗೆ ಕರಿಯೋಕೆ ಅನುಕೂಲ ಆಗ್ತೈತಿ ಮತ್ತು ಸರಳ ಅನಿಸ್ತೈತೆ ರೀ. ಮತ್ತು ಜಲ್ದಿ ಕೆಲಸನೂ ಆಗ್ತೈತೆ ರೀ. ಪ್ಲೇಟ್ ಮೇಲೆ ಬಿಟ್ಟಿದ್ದ ಈ ರೀತಿಯಾಗಿ ತೆಗೆದು ಕೈಯೊಳಗೆ ಇಂದ ಎಬಿಸಿ ಕಡಾಯಿ ಒಳಗೆ ಹಾಕಿ ಆರಾಮಾಗಿ ನೀವು ಕರಿದು ತೆಗಿಬೋದು ರೀ. ಗುಳ್ಳೆ ಎಲ್ಲ ಕಡಿಮೆ ಆಗುತ್ತಾನೆ ನೀವು ಅದನ್ನು ಕರಿಬೇಕಾಕೈತಿ. ಮೇಲೆ ಕೆಳಗೆ ಮೇಲೆ ಒಂದು 2-3 ಸಲ ನೀವು ಮಾಡಬೇಕಾಕೈತಿ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಚಕ್ಲಿ ಚಲೋದಂಗೆ ಬರ್ತಾವೆ. ಬಹಳ ಮಸ್ತಾಗಿರುವಂತಹ ಸಾಂಪ್ರದಾಯಿಕ ಶೈಲಿ ಒಳಗೆ ಚಕ್ಲಿ ಹಿಟ್ಟಿನಿಂದ ಮಾಡಿರುವಂಥ ಚಕ್ಲಿಗಳು ತಯಾರಾಗ್ತಾವೆ ರೀ. ಹಿಂಗಾದ್ರೆ ತಪ್ಪಲಾರದ ಟ್ರೈ ಮಾಡಿ. ಇನ್ನು ನಾವು ನಿಮಗೆ ಉತ್ತರ ಕರ್ನಾಟಕದ ಅತೀ ಮಸ್ತಾಗಿರುವಂತಹ ಮತ್ತು ಭಾಳ ಜನರ ಫೇವ್ರೇಟ್ ಸ್ನ್ಯಾಕನ್ನು ನಿಮಗೆ ತೋರ್ಸಾಕತ್ತೀವಿ ರೀ. ಅದು ಕೊಬ್ಬರಿ ಕಡ್ಡಿ ಮಾಡೋಕೆ ನಿಮಗೆ ಮತ್ತೊಂದು ಹಿಟ್ಟನ್ನು ನಾವು ತೋರ್ಸಂಗಿಲ್ಲ ರೀ. ಸೇಮ್ ಚಕ್ಲಿ ಹಿಟ್ಟು ಏನು ಮಾಡಿದ್ದಿರಲ್ಲ ಅದೇ ಚಕ್ಲಿ ಹಿಟ್ಟಿನಿಂದ ನಾವು ಇಲ್ಲಿ ಕೊಬ್ಬರಿ ಕಡ್ಡಿ ಮಾಡೋಣ. 2 ಕಪ್ಪಷ್ಟು ಹಿಟ್ಟನ್ನು ಮತ್ತೆ ತಗೋರಿ. ಈಗ ಏನು ಮಾಡಿರಿ, ಒಂದು ಮಿಕ್ಸರ್ ಜಾರ್ದಾಗ ಹಸಿಮೆಣಸು, ಅದಾದ ನಂತರ ಕರಿಬೇವು, ಅದಾದ ನಂತರ ಬೆಳ್ಳುಳ್ಳಿ ಹೆಸಳು, ಅದಾದ ನಂತರ ಒಣ ಕೊಬ್ಬರಿ ತುರಿಯನ್ನು ಅಥವಾ ತೆಂಗಿನಕಾಯಿ ತುರಿಯನ್ನು ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪನ್ನು ನಾವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ ಜೀರಿಗೆಯನ್ನು ಸೇರಿಸ್ಬೇಕಾಕೈತ್ರಿ. ಅಷ್ಟಾದ ನಂತರ ಒಂದು 1/2 ಕಪ್ಪಷ್ಟು ನೀರನ್ನು ನಾವು ಇದ್ರೊಳಗೆ ಹಾಕಿ ಅಂತ ಹೇಳಿ ರುಬ್ಬಿಕೊಂಡು ಬರಬೇಕಾಕೈತ್ರಿ. ಇದ್ರಿ ಇನ್ನು ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಏನು ಮಾಡಿರಿ, ನೀರನ್ನು ನಾವು ಕಾಯಕ್ಕೆ ಇಡೋಣ. 1 ಕಪ್ಪಷ್ಟು ಹಾಕಿದ್ದೀವಲ್ಲ ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಈಗೇನು ರುಬ್ಕೊಂಡ್ಬಂದಿದ್ರು ಒಂದು ಮಸಾಲೆ ಅದನ್ನು ಹಾಕಿ ಅದರೊಳಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ಅದಾದ ನಂತರ ಅದೊಂದು ಈಟು ಕುದಿ ಬರತ್ತಿರ್ತೈತಿ. ಆವಾಗ ಈ ಒಂದು ಚಕ್ಲಿ ಹಿಟ್ಟು ಏನಿರ್ತಾರ ಆ ಹಿಟ್ಟನ್ನು ಇದ್ರೊಳಗೆ ನೀವು ಹಾಕಿ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದನ್ನು ಕೂಡಿಸ್ಬೇಕಾಗತ್ತೆ ಚೆನ್ನಾಗಿ. ಅದಾದ ನಂತರ ಇದನ್ನು ಬುಟ್ಟಿ ಒಳಗೆ ತೊಗೊಂಬಂದು ಇದ್ರ ಮೇಲೆ ಒಂದಿಟ್ಟು ಎಣ್ಣೆಯನ್ನು ನೀವು ಹಾಕಬೇಕಾಕತಿ. ಹಾಕಿ ಹಿಟ್ಟನ್ನು ಹದವಾಗಿ ಈ ರೀತಿಯಾಗಿ ನೀವು ಕಲಿಸ್ಕೊತ ಹೋಗ್ಬೇಕಾಕತಿ. ಆಮೇಲೆ ಅದನ್ನು ಬರಬರಿ ಮ್ಯಾಲೆ ಬೇಕಂದ್ರೆ ಸ್ವಲ್ಪ ನೀರನ್ನು ಸಿಮಿಡಿಸಿ ಚೆಂದಂಗೆ ನೀವು ಅದನ್ನು ಕಲಸ್ರಿ.
ಬರಬ್ಬರಿಯಾಗಿ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿನ ಇರಲಿ. ಅದಾದ ನಂತರ ಅದನ್ನು ನೀವು ಈ ರೀತಿಯಾಗಿ ಸಣ್ಣ 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 ಉಳ್ಳಿಯನ್ನು ತಯಾರು ಮಾಡ್ಕೊರಿ. ಯಾಕಂತಂದ್ರೆ ಕಡ್ಡಿ ಮಾಡಬೇಕಲ್ರಿ, ಅದಕ್ಕೆ ಈ ರೀತಿ ಒಂದೊಂದು ಉಳ್ಳಿಯನ್ನು ಕೈಯಿಂದ ಈ ರೀತಿಯಾಗಿ ಹೊಸದು ನೀವು ಕೊಬ್ಬರಿ ಕಡ್ಡಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಬೆರಳಿಂದ ಇಟ್ಟು ಆ ಕಡೆ ಈ ಕಡೆ ಆ ಕಡೆ ಮಾಡಿಲ್ಲ ಅಂದ್ರೆ ಮುಗಿದು ಹೋತ್ರಿ, ಕೊಬ್ಬರಿ ಕಡ್ಡಿ ತಯಾರಾಗ್ತೈತಿ. ಹಂಗೆ ನೀವು 1-2-3 ಮಂದಿ ಮಾಡತ್ತಿದ್ರಿ ಅಂತಂದ್ರೆ ಕೆಲಸ ಜಲ್ದಿ ಆಗ್ತೈತಿ. ಆಮೇಲೆ ಆರಾಮ್ ಸರಿಯಾಗಿ ನೀವು ಕೊಬ್ಬರಿ ಕಡ್ಡಿನ ಒಬ್ಬರೇ ಇದ್ರು ಮಾಡ್ಬೋದು, ಅದಕ್ಕೇನಿಲ್ಲ, ಅದು ಸ್ವಲ್ಪ ಟೈಮ್ ಬೇಕಾಗತ್ತೆ ಇಷ್ಟ. ಈ ರೀತಿಯಾಗಿ ಕೊಬ್ಬರಿ ಕಡ್ಡಿಗಳನ್ನ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡೆ ಒಮ್ಮೆ ಭಾಳಷ್ಟು ತಗೋರಿ, ಅವೇನೂ ಆಗೋದಿಲ್ಲ. ಎಣ್ಣೆ ಕಾದ್ರಂತಹ ಎಣ್ಣೆ ಒಳಗೆ ಇವನ್ನ ಒಮ್ಮೊಮ್ಮೆ ಒಂದೊಂದು ಬ್ಯಾಚ್ಲೆ ಹಾಕಿ ಕರೆದು ತೆಗೆದ್ರಿ ಅಂತಂದ್ರೆ ಕೊಬ್ಬರಿ ಕಡ್ಡಿಗಳು ಭಾಳ ಮಸ್ತಾಗಿ ಬರ್ತಾವ್ರಿ. ಇದ್ರಿ ಅವೇನು ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ, ಏನೂ ಆಗೋದಿಲ್ಲ, ಚೆನ್ನಾಗಿ ಬರ್ತಾವು. ನೀವು ಬರಬ್ಬರಿಯಾಗಿ ಕಾದಿರುವಂಥ ಎಣ್ಣೆ ಒಳಗೆ ಇವನು ಕರಿಯೋದು ತೆಗಿಬೇಕಾಕೈತ್ರಿ. ತಿದ್ರಿ ಭಾಳ ದಿನ ಬಿಟ್ರಿ ಅಂತಂದ್ರೆ ಸ್ವಲ್ಪ ಕೆಂಪಾಗ್ತಾವು, ಇಲ್ಲ ಜಲ್ದಿ ತೆಗೆದ್ರೆ ಸ್ವಲ್ಪ ಹಸರು ಉಳಿತಾವೆ. ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ನೋಡ್ಕೊಂಡು ತೆಗಿರಿ. ಮಸ್ತಾಗಿರುವಂತಹ ಕೊಬ್ಬರಿ ಕಡ್ಡಿಗಳು ತಯಾರಾಗ್ತಾವು. ನೀವು ತಪ್ಪಲಾರ್ದ ಇಂತಹ ಒಂದು ಮಸ್ತಾಗಿರುವಂತಹ ಮತ್ತು ಹಿರಿಯರು ಮಾಡ್ತಿದ್ದಂತಹ ಸ್ನ್ಯಾಕ್ ರೆಸಿಪಿಗಳನ್ನ ಈಗೂ ಮಾಡ್ಬೋದು, ಹಬ್ಬದಾಗೂ ಮಾಡ್ಬೋದು, ಯಾವಾಗ ಬೇಕೋ ಅದು ಮಾಡಿರಿ, ಟ್ರೈ ಮಾಡಿರಿ. ತಪ್ಪಲಾರ್ದ ಇಂಥ ರೆಸಿಪಿಗಳನ್ನ ಮರೆಯಾಗಿ ಬಿಡಬೇಡಿ. ಇನ್ನು ನಾವು ಮುಂದಿನ ರೆಸಿಪಿಯನ್ನು ತೋರ್ಸಕತ್ತೀವಿ. ಇದು ಚಕ್ಕಲಿ ಮತ್ತು ತೆಂಗುಳದು ಭಾಳ ವಿಶೇಷವಾಗಿ ನಾವು ನಿಮಗೆ ಮಸ್ತಾಗಿ ಒಂದು ಸರಳ ವಿಧಾನದಾಗ ತೋರಿಸ್ತೀವಿ. ಬರೀ 2 ಕಪ್ಪಷ್ಟು ಅಕ್ಕಿಯನ್ನು ತೊಗೊರಿ, ರೇಷನ್ ಅಕ್ಕಿ. ಹಂಗೆ ಆಮೇಲೆ ಏನು ಮಾಡಿರಿ, 1 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೀವು ತೊಗೊರಿ. ಹಂಗೆ ಏನು ಮಾಡಿರಿ, ಅರ್ಧ ಕಪ್ಪಷ್ಟು ಈ ಹುರಿಗಡ್ಲೆಯನ್ನು ತೊಗೊರಿ. ಏನು ಮಾಡಿರಿ, ಆ ಒಂದು ಉದ್ದಿನ ಬೇಳೆ ಏನಿದ್ರು ನೋಡಿರಿ, ಅವನ್ನ ಒಂದು ಪಾಣ್ಣ ಹಾಕಿ ಸ್ವಲ್ಪ ಹೊತ್ತು ನೀವು ಅವನ್ನ ಒಂದು ಈ ಕಲರ್ ತಿರುಗು ಹಂಗೆ ನೀವು ಹುರಿಕೊಳ್ಬೇಕಾಕೈತ್ರಿ. ಚಂದಂಗಿ ರೋಸ್ಟ್ ಮಾಡಿರ್ತಿದ್ರಿ. ಈಗ ನಮ್ಮ ಚಂದಂಗೆ ಅದರದ್ದು ಕಲರ್ ತಿರುಗಿಸಿದಾದ ನಂತರ ನೀವು ಅವನ್ನೆಲ್ಲನೂ ತೊಗೊಂಬಂದು ಒಂದು ಪ್ಲೇಟ್ನಾಗ ಹಾಕಬೇಕಾಕೈತಿ. ನೋಡಿ, ಒಂದು ಪ್ಲೇಟ್ನಾಗ ಹಾಕಿಟ್ಟ ನಂತರ ಇದಗಳ ಅದ ಬಣ್ಣಗಣ ನಾವು ಅಕ್ಕಿ ಏನು ತೊಗೊಂಡಿದ್ವಿ ನೋಡಿರಿ, ಆ 2 ಕಪ್ಪಷ್ಟು ಅಕ್ಕಿಯನ್ನು ಸಹ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಸ್ವಲ್ಪ ಅವು ಉಬ್ಬಿದಂಗೆ ಕಾಣ್ತಾವು, ಅಲ್ಲಿ ತನಕ ನೀವು ಅವನ್ನ ಹುರಿಬೇಕಾಗತ್ರಿ. ತೀತೀರ ಈ ರೀತಿಯಾಗಿ ನೀವು ಅವನ್ನ ಬೆಚ್ಚಗೆ ಮಾಡಿ ಒಂದು ಪ್ಲೇಟ್ನಾಗ ತಗೊಂಡ ಇಟ್ಕೊಂಡ್ಬಿಡ್ರಿ. ಇನ್ನು ಸೇಮ್ ಅದ್ರ ಜೊತೆ ಹುರಿಗಡ್ಲೆ ಇದ್ದು ಇವನ್ನೇನು ಹುರಿದು ಬೇಕಾಗಿಲ್ಲ, ಡೈರೆಕ್ಟ್ ಹುರಿಗಡ್ಲೆಯನ್ನು ನೀವು ಒಂದು ಪ್ಲೇಟ್ನಾಗ ಹಾಕ್ಕೊಂಡು ತೊಗೊಂಡು ಇವನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ನೀವು ಹಾಕಬೇಕಾಗೈತ್ರಿ. ಅಂದ್ರೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕಾಗೈತ್ರಿ. ನಾವು ನಿಮಗೆ ಸಿಂಪಲ್ಲಾಗಿ ಏನು ತೋರ್ಸಾಕತ್ತೀವಲ್ಲ ಇವೆಲ್ಲನೂ ಕರೆಕ್ಟ್ ಆಗಿರುವಂತಹ ಮೆಥಡ್ ಒಳಗನ ಮತ್ತು ನಿಮಗೆ ಸುಲಭವಾಗುವಂಗೆ ತೋರ್ಸಾಕತ್ತೀವಿ ರೀ. ಹಿಟ್ಟನ್ನು ತಯಾರು ಮಾಡ್ಕೊಂಡು ಇದು ಯಾವುದೇ ರೀತಿ ಹಿಟ್ಟನ್ನು ನೀವು ಮಾಡಿದಾಗೂ ಚಾಣಿಸ್ ತೊಗೊಳ್ತು. ಬರೀ ಎಲ್ಲ ರೀತಿ ಹಿಟ್ಟುಗಳನ್ನ ಚಂದ ಹೊತ್ನಂಗೆ ಚಾಣಿಸ್ ತೊಗೊಂಡ್ರೆ ಭಾಳ ಒಳ್ಳೇದ್ರಿ. ಹಿಂಗೆ ಒಂದು 2 ಸಲ ಮಾಡಿಕೊಂಡ್ರು ಅಂದರೆ 2 ಸಲ ಮಿಕ್ಸರ್ಗೆ ಹಾಕಿ ಅವನ್ನ ನೀವು ಹಿಟ್ಟು ಹಾಕಿದ್ರಲ್ಲ ಅದನ್ನು ನೋಡ್ಕೊಂಡು ಈ ರೀತಿಯಾಗಿ ತೊಗೊಂಡು ಬಂದು ಚಾಣಿಸಿ, ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಣ. ಅದಾದ ನಂತರ ಏನು ಮಾಡೋಣ, ಇದರೊಳಗೆ ಜೀರಿಗೆಯನ್ನು ಹಾಕೋಣ ರೀ, ಮತ್ತು ಅಜ್ವಾನನ್ನು ಕೈಯಿಂದ ಸ್ವಲ್ಪ ಹೊತ್ತು ಏನು ಮಾಡಿರಿ ಒಂದು ಸ್ವಲ್ಪ ತಿಕ್ಕಿ ಹಾಕಿರಿ, ಅಂದ್ರೆ ಫ್ಲೇವರ್ ಭಾಳ ಮಸ್ತಾಗಿ ಬರ್ತೈತೆ ಅದಕ್ಕೆ. ಈ ರೀತಿಯಾಗಿ ಆದ ನಂತರ ಹಿಟ್ಟು ಏನೈತಿಲ್ಲ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ನೀವು ಕಲಸಿರಿ. ಬರಬ್ಬರಿಯಾಗಿ ಕಲಿಸಿದ ನಂತರ ಇದ್ರೊಳಗೆ ಬೆಣ್ಣೆಯನ್ನು ಹಾಕಿರಿ. ಬೆಣ್ಣೆ ಹಾಕೋದ್ರಿಂದ ಬಹಳ ಮೃದುವಾಗಿ ಕ್ರಿಸ್ಪಿಯಾಗಿ ಬಾಗಿಟ್ರೆ ಕುರುಮ್ ಅಂತೇಳಿ ಕರಿಗೆ ಹೋಗುವಂತಹ ತೆಂಗುಳದು ಮತ್ತು ಚಕಲಿಗಳು ತಯಾರಾಗ್ತಾವ್ರಿ. ಅದಕ್ಕೆ ಒಂದು ಸಲ ಹಿಂಗೆ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಅದಕ್ಕೆ ನೀರನ್ನು ಎಷ್ಟು ಬೇಕಾಗತ್ತೋ ಅಷ್ಟಷ್ಟು ನೀರನ್ನು ಹಾಕೋಂತ ನೀವು ಈ ಒಂದು ಹಿಟ್ಟನ್ನು ಕರೆಕ್ಟಾಗಿ ಈ ರೀತಿಯಾಗಿ ಹದ ಬರುವಂಗೆ ಚೆನ್ನಾಗಿ ಕಲಿಸ್ಕೊತ ಹೋದ್ರಿ ಅಂತಂದ್ರೆ ಈಗ ನಮ್ಮ ಪದ್ಧತಿಯಾಗಿ ಈ ರೀತಿಯಾಗಿ ನಾದ್ಕೊಳಕ್ಕೆ ಬರ್ತೈತಿ. ಇದರಿಂದ ದೊಡ್ಡ ಒಂದು 3-4 ಉಳ್ಳೆಗಳನ್ನಾಗಿ ನೀವು ಮಾಡಿ ಇಟ್ಕೊಳ್ಬೋದು ರೀ. ಅದಾದ ನಂತರ ಈ ಒಂದು ಚಕ್ಲಿ ಮನೆ ಇರ್ತೈತಿಲ್ಲ ಅದರೊಳಗೆ ಈ ರೀತಿಯಾಗಿರುವಂಥ ಪ್ಲೇಟನ್ನು ನೀವು ಹಾಕಿ, ಅದರ ದಪ್ಪ ಶೇವೇಂದ್ರಿ ಆ ಪ್ಲೇಟನ್ನು ಹಾಕಿ ನೀವೊಂದು ಪ್ಲೇಟ್ನಾಗೋ ಅಥವಾ ಒಂದು ಶೀಟ್ ಮೇಲೋ ಈ ರೀತಿಯಾಗಿ ತೆಂಗುಳದನ್ನು ಮಾಡಿ ಇಟ್ಕೊಂಡು ಅವನ್ನ ಕಾದಿರುವಂಥ ಎಣ್ಣೆ ಒಳಗೆ ಬಿಟ್ಟು ನೀವು ಕರೆದ್ರಿ ಅಂತಂದ್ರೆ ಬಹಳ ಮಸ್ತಾಗಿರುವಂತಹ ಅದ್ಭುತವಾದಂತಹ ಒಂದು ಸ್ನ್ಯಾಕ್ ರೆಸಿಪಿ ತಯಾರಾಗ್ತೈತೆ ರೀ. ಹಾಗಾದ್ರೆ ಇಂಥ ರೆಸಿಪಿಗಳನ್ನ ನೀವು ಹೊರಗಡೆ ಹೋಗಿನ ತರ್ತಿರ್ತೀರಿ, ಆಲ್ಮೋಸ್ಟ್ ಹೊರಗಡೆನ ತರ್ತಿರ್ತೀರಿ, ಯಾವಾಗ ಬೇಕೋ ಅವಾಗ. ಒಂದೊಂದು ಸಲರೇ ಅದು ಹಬ್ಬದ ಟೈಮ್ದಾಗರೆ ಮನೆ ಒಳಗೆ ಮಾಡಿ ನೋಡ್ರಿ, ಅದರ ಮಜಾ ಬೇರೆನೇ ಇರ್ತೈತೆ ರೀ. ತಿಳಿದ್ರೆ ಈ ರೀತಿಯಾಗಿ ನೀವು ಎಲ್ಲನೂ ಒಂದೊಂದು ಮಾಡ್ತಿರೋ ಅಥವಾ ಒಮ್ಮೆ ಮಾಡಿ ಇಟ್ಕೊಂಡು ಎಣ್ಣೆ ಕರಿತಿರೋ ಅದು ನಿಮ್ಮ ಇಷ್ಟ ರೀ. ಹೆಂಗೆ ಬೇಕೋ ಹಂಗೆ ಒಂದೊಂದು ಬಿಡ್ತಿರೋ 4-5 ಬಿಡ್ತಿರೋ, ಕಡಾಯಿ ಎಷ್ಟು ದೊಡ್ಡದಿರ್ತದಿಲ್ಲ ಅದಕ್ಕೆ ತಕ್ಕನಾಗಿ ನೋಡಿಕೊಂಡು ಇವನ್ನ ಎಣ್ಣೆ ಒಳಗೆ ಬಿಟ್ಟು ಕರೆದು ನೀವು ತೆಗಿಬೇಕಾಗೈತೆ ರೀ. ಇನ್ನು ಸೇಮ್ ಅದೇ ಹಿಟ್ಟಿನಿಂದ ನೀವು ಚಕಲಿಯನ್ನಾಗಿ ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಸಹ ಅಷ್ಟೇ ಮಸ್ತಾಗಿನ ಬರ್ತೈತೆ ರೀ. ನಿಮಗೆ ಹೆಂಗೆ ಬೇಕಾಕತ್ತೋ ಹಂಗೆ ನೀವು ಚೇಂಜಸ್ ಮಾಡ್ಕೊಳ್ಬೋದು ರೀ. ಆಮೇಲೆ ಇದೊಂದು ಮಸ್ತಾಗಿರುವಂತಹ ರೆಸಿಪಿ ಭಾಳ ಹೆಸರಿಂದ ಕರಿತಾರೋ ಮತ್ತು ನೀವು ಏನಂತ ಕರಿತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯೋಕೆ ಹೋಗ್ಬೇಡಿ. ಇವನು ಸಹ ನೀವು ಎಣ್ಣೆ ಒಳಗೆ ಚಂದಂಗೆ ಕರೆದು ತೆಗಿಬೇಕಾಕೈತೆ ರೀ. ತಿಳಿದ್ರಿ ಈಸಿ ಐತಿ ಮತ್ತು ಮಸ್ತಾಗಿರೋ ಮಾಡುವಂತಹ ಒಂದು ರೆಸಿಪಿ ಐತಿ ಮತ್ತು ಅಷ್ಟು ಸ್ವಾದಿಷ್ಟಕರ ಆಗಿರುವಂತಹ ರೆಸಿಪಿನೂ ಐತ್ರಿ. ಹಾಗಾದ್ರೆ ನೀವು ಟ್ರೈ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ತೆಂಗಳದು ನಿಮಗೆ ಕಾಯತೈತ್ರಿ. ಹಾಗಾದ್ರೆ ಮಾಡಿ ನೋಡ್ರಿ. ಇನ್ನು ಮುಂದಿನ ಕಡೆ ನಾವು ಹೊಂಟಿದ್ದೇವೆ ಅಂದ್ರೆ ಮುಂದಿನ ರೆಸಿಪಿ ಕಡೆ ಹೊಂಟಿದ್ದೇವೆ.
ಮುಂದಿನ ಚಕಲಿನೂ ಇಷ್ಟೇ ಮಸ್ತಾಗಿರುವಂಥ ಚಕಲಿ ಮತ್ತು ಭಾಳ ಭಾಳ ಗರಿಗರಿ ಅಂತಹ ಚಕಲಿ ಹೆಂಗೆ ಮಾಡೋದು ಅಂಥೇಳಿ ನೀವು ಕೇಳಿದ್ರೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ನಾವು ತೊಗೊಳ್ಬೇಕಾಕೈತ್ರಿ. ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನೀವು ತೊಗೊಂಡು ಮೇಲೆ ಇನ್ನೊಂದು ಕಪ್ ಅರ್ಧ ಕಪ್ ಅಷ್ಟು ರೀ ಅಕ್ಕಿ ಹಿಟ್ಟು, 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊರಿ. ಅದಾದ ನಂತರ ಮಿಕ್ಸರ್ ಜಾರ್ದಾಗ ಪುಟಾಣಿ ಒಂದು ಅರ್ಧ ಕಪ್ ಅಷ್ಟು ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊರಿ. ಈ ಕಡೆ ಏನು ಮಾಡಿರಿ, ಒಂದು ಸ್ವಲ್ಪ ನೀವು ನೀರನ್ನು ಕಾಯಿಟ್ಟು 1 ಕಪ್ ಅಷ್ಟು ನೀರನ್ನು ಕಾಯಿಟ್ಟು ಹಿಂಗನ್ನು ಹಾಕಿ ಅದಾದ ನಂತರ ಅದ್ರೊಳಗೆ ಜೀರಿಗೆ, ಆಮೇಲೆ ಏನು ಮಾಡಿರಿ ಇದ್ರೊಳಗೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋನು. ಆಮೇಲೆ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾವು ಅದ್ರೊಳಗೆ ಹಾಕಿ ಅದನ್ನು ಕಂಪ್ಲೀಟಾಗಿ ನೀರೊಳಗನ ಈ ರೀತಿಯಾಗಿ ಕಲಿಸಿಬಿಟ್ಟು ನೋಡಿ ಚೀತಿದ್ರಿ. ಇಷ್ಟು ಮಾಡಿ ಆಮೇಲೆ ಅದರೊಳಗೆ ಒಂದು ಲಿಡ್ಡನ್ನು ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಬಿಡ್ರಿ. ಆ ಕಡೆ ಪುಟಾಣಿಯನ್ನು ಹಿಟ್ಟು ಮಾಡ್ಕೊಂಡು ತೊಗೊಂಬಂದಿದ್ರಲ್ಲ ಅದನ್ನು ರೆಡಿ ಇಟ್ಕೊರಿ. ಈ ಕಡೆ ಈಗ ಏನು ನೀವು ತೆಳಗೆ ತೊಗೊಂಬಂದ ಇದ್ರೊಳಗೆ ಒಂದು ಹಿಟ್ಟ ಏನು ಮಾಡಿರಿ, ತುಪ್ಪನೇ ಹಾಕ್ಬೋದು ಅಥವಾ ಕಾದಿರೋಂಥ ಎಣ್ಣೆರೇ ಹಾಕ್ಬೋದು. ಎಣ್ಣೆಯನ್ನು ಹಾಕಿ ನೀವು ಇದ್ರೊಳಗೆ ಆ ಪುಟಾಣಿ ಹಿಟ್ಟನ್ನು ನೀವೇನು ಮಾಡಿರಿ ಚಾನಿಸ್ ತೊಗೊಂಡು ಅದ್ರೊಳಗೆ ಎಳ್ಳನ್ನು ಹಾಕಿರಿ. ಅದಾದ ನಂತರ ಇದ್ರೊಳಗೆ ಸ್ವಲ್ಪ ನೀವೇನು ಮಾಡಬೇಕಾಗೈತಿ ಅಜ್ವಾನನ್ನು ತಿಕ್ಕಿ ಹಾಕಿ ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಕೆ ಶುರು ಮಾಡಬೇಕಾಗೈತ್ರಿ. ಇದನ್ನು ಕಂಪ್ಲೀಟಾಗಿ ಮೊದಲಿಗೆ ಹಾಗೇನೆ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಅದಾದ ನಂತರ ಬೇಕಂದ್ರೆ ಸ್ವಲ್ಪ ನೀರನ್ನು ನೀವು ಈ ರೀತಿಯಾಗಿ ಚಿಮ್ಕಿಸಿ ಮಸ್ತಾಗಿ ಅದನ್ನು ಕಲಸ್ರಿ. ಆದ್ರೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ನೆನಪಿಟ್ಕೊರಿ. ತಿದ್ರಿ ಈ ರೀತಿಯಾಗಿ ನೀವು ಮಾಡಬೇಕಾಗೈತಿ ಹಿಟ್ಟನ್ನು. ಅದಾದ ನಂತರ ಮುಚ್ಚಿಟ್ಕೊರಿ, ಆರಕ್ಕೆ ಬಿಡಬೇಡ್ರಿ ಅದನ್ನು. ಈ ಕಡೆ ಒಂದು ಕಡಾಯಿದಾಗ ಎಣ್ಣೆನ ಕಾಯಕ್ಕೆ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಚಕ್ಲಿ ಮನೆಯನ್ನು ಸಿದ್ಧ ಮಾಡ್ಕೊಂಡು ನೀವು ಈ ಒಂದೊಂದು ಉಳ್ಳಿಯನ್ನು ತಯಾರು ಮಾಡ್ಕೊತ ಅವನ್ನ ಚಕ್ಲಿ ಮನೆ ಒಳಗೆ ಹಾಕಿ ಕರಿಯೋಕೆ ಶುರು ಮಾಡಬೇಕಾಗೈತ್ರಿ. ಹಾಗೆ ಕರೀದಕ್ಕಿಂತ ಮೊದಲು ಚಕ್ಲಿ ಮಾಡೋದು ಭಾಳ ಇಂಪಾರ್ಟೆಂಟ್ ರೀ. ಅದನ್ನು ಮರೆಯೋಕೆ ಹೋಗ್ಬೇಡ್ರಿ. ಒಂದು ಪ್ಲೇಟ್ನಾಗ್ರೆ ಅಥವಾ ನಿಮಗೆ ಇದೇ ಹೇಳಿದಂಗೆ ಒಂದು ಶೀಟ್ ಮೇಲೆ ರೀ ನೀವು ಈ ರೀತಿಯಾಗಿ ಚಕ್ಲಿಗಳನ್ನು ಮಾಡಿಕೊಂಡು ನೀವು ಮಸ್ತಾಗಿ ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಈ ರೀತಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೆ ಮುರುಕು ಮಾಡ್ಕೊಂಡು ನಡೀತೈತೆ ರೀ. ಅದಕ್ಕೇನು ಸಂಬಂಧ ಇಲ್ಲ. ಗುಂಡನ ಮಾಡ್ಬೇಕಂತ ಏನಿಲ್ಲ, ಹೆಂಗೆ ಬೇಕೋ ಹಂಗೆ ನೀವು ಇದ್ರೊಳಗೆ ಚೇಂಜಸ್ ಮಾಡ್ಕೊಳ್ಬೋದು. ನಾನು ನಿಮಗೆ ಇದೇ ಹೇಳಿದಂಗೆ ಆಮೇಲೆ ಎಣ್ಣೆ ಮೊದಲು ಒಂದು ಸಲ ಚಲೋ ತಂಗೆ ಕಾದಿತ್ತು ಅಂತಂದ್ರೆ ನೀವು ಅದನ್ನು ಆಮೇಲೆ ಮೀಡಿಯಮ್ ಫ್ಲೇಮ್ ತೊಗೊಂಡ್ಬಂದು ಬರಬ್ಬರಿಯಾಗಿ ಚಕ್ಲಿಯನ್ನು ಕರೆದ ತೆಗಿವಾಗೂ ಹೈ ಫ್ಲೇಮ್ದಾಗ ಇಟ್ಟು ತೆಗಿರಿ. ಭಾಳ ಮಸ್ತಾಗಿರುವಂತಹ ಗರಿಗರಿಯಾಗಿರುವಂತಹ ಚಕ್ಲಿಗಳು ಬರ್ತಾವೆ, ಗೊತ್ತಾದ್ರಲ್ಲ. ಈ ರೀತಿಯಾಗಿ ಇಂತಹ ಮಸ್ತಾಗಿರುವಂತಹ ಮತ್ತು ಸುಲಭವಾಗಿರುವಂತಹ ಆಮೇಲೆ ಒಂದು ವಿಶೇಷ ರುಚಿಯನ್ನು ಕೊಡುವಂತಹ ಮತ್ತು ಟ್ರೆಡಿಷ್ನಲ್ ಆಗಿ ಮಾಡುವಂತಹ ರೆಸಿಪಿಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ಅನ್ನೋದು ನಮ್ಮ ಆಶಯ. ನೋಡಿ ಹಿಂಗೆ ಮಾಡ್ಕೊತ ನಾವು 4 ರೀತಿಯ ರೆಸಿಪಿಗಳನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ರೀ. ಇನ್ನು ಮುಂದಿನ ರೆಸಿಪಿ ಕಡೆ ಹೋಗೋಣ ಬಟ್ ಈ ಒಂದು ಚಕ್ಲಿ ನಿಮಗೆ ಇನ್ನಷ್ಟು ಇಷ್ಟ ಆಕೈತ್ರಿ. ಅವಲಕ್ಕಿಯಿಂದ ಮಾಡಿರುವಂತಹ ಮಸ್ತಾಗಿರುವಂತಹ ಚಕ್ಲಿ ನೀವು ಎಂದೂ ಟ್ರೈ ಮಾಡಿರಲಿಲ್ಲ ಅಂತಂದ್ರೆ ಒಂದು ಸಲ ಟ್ರೈ ಮಾಡ್ತೀರಿ. ಇದನ್ನು ನೋಡಿದ ಮೇಲೆ ಏನು ಮಾಡಿರಿ, ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿ ಮನೆಯಾಗಿರ್ತಾವ್ರಲ್ಲ ಅವಲಕ್ಕಿ ಮಾಡ್ತಿರ್ತಾರೆ ನೋಡಿರಿ, ಅದ ಅವಲಕ್ಕಿಯನ್ನು ತೊಗೊಂಡು ಪುಡಿ ಮಾಡ್ಕೊಂಡು ಒಂದು ಚಾನಿಗೆ ಒಳಗೆ ಹಾಕಿ ನೀವು ಏನು ಮಾಡಿರಿ ಚಾನಿಸಿ ತೊಗೊಂಡು ಬರ್ರಿ. ಒಂದು ಪರಾತ್ನಾಗ ಚಾನಿಸಿ ಇಟ್ಕೊರಿ. ಇನ್ನು ನೆಕ್ಸ್ಟ್ ಏನು ಮಾಡಿರಿ, ಒಂದು ಅವಲಕ್ಕಿ ಆದ ನಂತರ ಈ ಕಡೆ ಪುಟಾಣಿ ಒಂದು ಅರ್ಧ ಕಪ್ ಅಷ್ಟು ಅದನ್ನು ಸಹ ಪುಡಿ ಮಾಡಿ. ಪುಟಾಣಿ ಹಾಕಿ ಮಾಡುವಂಥ ಚಕಲಿಗಳು ಭಾಳ ಪಳ್ಳಾಗಿ ಭಾಳ ಗರಿಗರಿಯಾಗಿ ಬರ್ತಾವೆ ರೀ, ಅದು ನಿಮಗೆ ಗೊತ್ತಿರಬೇಕು. ನೋಡಿ ಈ ರೀತಿಯಾಗಿ ಆದ ನಂತರ ಅದನ್ನು ಸಹ ಚಾಣಿಸಿ ತೊಗೊಳಕತ್ತೀವಿ. ಪುಟಾಣಿ ಅಥವಾ ಹುಡುಗಡಲೆ ಇಟ್ರಿ ತಿತ್ರಿ. ಈ ಕಡೆ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾವು ಚಾಣಿಸಿ ತೊಗೊಳ್ಬೇಕಾಗೈತ್ರಿ. ತಿತ್ರಿ ಅದ ಪರಾತ್ನಾಗನ ಅಕ್ಕಿ ಹಿಟ್ಟನ್ನು ಸಹ ಚಾಣಿಸಿ ತೊಗೊಳ್ಳಿ. ಅದಾದ ನಂತರ ಇದ್ರೊಳಗೆ ಏನು ಮಾಡಿರಿ, ಧನಿಯಾ ಪೌಡ್ರನ್ನು ಹಾಕಿರಿ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಅಥವಾ ನಿಮಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿಯನ್ನು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಜೀರಿಗೆಯನ್ನು ಹುರಿದಿರುವಂಥ ಜೀರಿಗೆ, ಅದಾದ ನಂತರ ಏನು ಮಾಡಿರಿ ಅಜ್ವಾನನ್ನು ನೀವು ಹಾಕಿ ಆಮೇಲೆ ತಿಕ್ಕಿ ಹಾಕಿರಿ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಿ ಹಿಟ್ಟನ್ನು ಕಂಪ್ಲೀಟಾಗಿ ಕಲ್ಸಕ್ಕೆ ಶುರು ಮಾಡಿ. ಆಮೇಲೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಇದ್ರೊಳಗೆ ನಾವು ಹಾಕೋಣ. ಆಮೇಲೆ ಬಿಳಿ ಎಳ್ಳನ್ನು ಹಾಕೋಣ. ಬಿಳಿ ಎಳ್ಳು ಅರಿಶಿನ ಪುಡಿ ಆದ ನಂತರ ಈ ಕಡೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊರಿ. ಅದಾದ ನಂತರ ಈ ಕಡೆ ಏನು ಮಾಡಿರಿ, ನೀರನ್ನು ಸಹ 1 ಕಪ್ಪಷ್ಟು ಕಾಯಕ್ಕೆ ಇಡ್ರಿ. ನೋಡಿ ಈ ಕಡೆ ಏನು ಮಾಡಿ, ಹಿಟ್ಟನ್ನು ಎಲ್ಲನೂ ನೀವು ಕಲಿಸಿ ಕಾದಿರುವಂಥ ಎಣ್ಣೆಯನ್ನು ಇದ್ರೊಳಗೆ ತೊಗೊಂಬಂದು ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊರಿ. ಚೆನ್ನಾಗಿ ಹಿಟ್ಟನ್ನು ಕಾದಿರುವಂಥ ಎಣ್ಣೆ ಜೊತೆನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಕೈಯಿಂದ ಹಾಕಿ ಹಿಟ್ಟನ್ನು ಕಲಿಸ್ಬೋದು ರೀ. ತಿದ್ರಿ ಈ ರೀತಿಯಾಗಿ ಹಿಟ್ಟು ಬರಬ್ಬರಿಯಾಗಿ ಅಂಟ ಆಗಬೇಕು. ಹಿಂಗೆ ಮಾಡ್ಕೊಂಡು ಆದ ನಂತರ 1 ಕಪ್ಪಷ್ಟು ನೀರನ್ನು ಕಾಯಕ್ಕಿಟ್ಟಿದ್ರು ಅದನ್ನು ಹಾಕಿ ನೀವು ಈ ಒಂದು ಹಿಟ್ಟನ್ನು ಮತ್ತೆ ಕಲ್ಸಕ್ಕೆ ಶುರು ಮಾಡಿ. ತಿದ್ರಿ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ರೆ ಅವನು ಸಹ ಹಾಕಿ ಹಿಟ್ಟನ್ನು ನೀವು ಕಲ್ಸಕ್ಕೆ ಶುರು ಮಾಡಬೇಕಾಕೈತ್ರಿ. ಹಿಟ್ಟನ್ನು ಚೆನ್ನಾಗಿ ಕಲಸ್ರಿ. ಈ ಒಂದು ಚಕಲಿ ನಿಮಗೆ ಅವಾಗಣ ಬರಬ್ಬರಿಯಾಗಿ ಬರ್ತಾವೆ. ತಿದ್ರಿ ಇನ್ನು ನೀವು ಬೇಕಂದ್ರೆ ಮೇಲೆ ಸ್ವಲ್ಪ ತಂಪು ನೀರನ್ನು ಹಾಕ್ಕೊಂತ ಹಿಟ್ಟನ್ನು ಈ ರೀತಿಯಾಗಿ ಕಲಸ್ರಿ. ಸ್ವಲ್ಪ ಗಟ್ಟಿನೇ ಇರಲಿ. ಇನ್ನು ಇದರಿಂದ ದೊಡ್ಡ ಉಳ್ಳಿಯನ್ನಾಗಿ ನೀವು ಮಾಡ್ಕೊಳ್ಬೇಕಾಕೈತ್ರಿ. ಈ ರೀತಿಯಾಗಿ ಮಾಡಿದಾದ ನಂತರ ಇವನ್ನೂ ಸಹ ನೀವು ಚಕ್ಲಿ ಮನೆಯೊಳಗೆ ಹಾಕಿ ನಿಮಗೆ ಹೆಂಗೆ ಬೇಕೋ, ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ, ಆದ್ರೆ ಮೀಡಿಯಮ್ ಸೈಜ್ ಚಕ್ಲಿಗಳನ್ನ ಈ ರೀತಿಯಾಗಿ ಮಾಡ್ಕೊರಿ. ಅವು ಚಲೋ ಬರ್ತಾವೆ ಮತ್ತು ಮಸ್ತೂ ಕಾಣ್ತಾವು. ಹಾಗೆ ನಿಮಗೂ ಸಹ ಈಸಿ ಆಗ್ತೈತಿ ಮಾಡ್ಕೊಳಕ್ರಿ. ನಿಮಗೆ ಹೆಂಗೆ ಬೇಕೋ ಹಂಗನ್ನು ನೀವು ಮತ್ತೆ ಚೇಂಜಸ್ ಮಾಡೋರಿದ್ದರೆ ಮಾಡ್ಬೋದು ರೀ. ಐತಿಲ್ಲ
ಈ ರೀತಿಯಾಗಿ ನೀವು ಚಕ್ಲಿಯನ್ನು ಮಾಡ್ಕೊಂಡು ನಂತರ ಕಾದಿರುವಂಥ ಎಣ್ಣೆ ಒಳಗೆ ಒಂದೇ ಸಲ ನೀವು 3-4 ಚಕ್ಲಿಗಳನ್ನ ಹಾಕಿ ಅವನ್ನ ಮ್ಯಾಲ ಕೆಳಗ ಮ್ಯಾಲ ಮಾಡಿ ಅದ್ರ ಗುಳ್ಳೆ ಕಡಿಮೆ ಆಗುತ್ತಾನ ನೀವು ನೋಡ್ಕೊತ ವೇಟ್ ಮಾಡಿ ಆಮೇಲೆ ಚಕ್ಲಿಗಳನ್ನು ನೀವು ತೆಗೆದ್ರಿ ಅಂತಂದ್ರೆ ಇವು ಗರಿಗರಿಯಾಗಿನೇ ಉಳಿತಾವೆ. ಇವನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅವು ಮೆತ್ತಗಾಗುವಂತಹ ಯಾವುದೇ ರೀತಿ ಚಾನ್ಸಸ್ ಇರುವುದಿಲ್ಲ. ತಿದ್ರಿ ಈ ರೀತಿಯಾಗಿ ನೀವು ಮಸ್ತಾಗಿರುವಂತಹ ಚಕ್ಲಿಯನ್ನು ಒಮ್ಮೆ ಟ್ರೈ ಮಾಡಿ, ತಪ್ಪಲಾರ್ದ ಟ್ರೈ ಮಾಡಿರಿ. ಭಾಳ ಮಸ್ತಾಗಿರುವಂತಹ ಚಕ್ಲಿ ನಿಮಗೆ 100% ಇಷ್ಟ ಆಗ್ತೈತಿ. ಇನ್ನೊಂದು ರವೆ ಚಕ್ಲಿ ಮತ್ತು ಇನ್ಸ್ಟಂಟಾಗಿ ಮಾಡುವಂತಹ ಮಸ್ತಾಗಿರುವಂತಹ ಚಕ್ಲಿ ಒಂದು ಲಾಸ್ಟ್ ರೆಸಿಪಿಯನ್ನು ಈ ವಿಡಿಯೋದಾಗ ನೀವು ನೋಡಿಬಿಡಿ. ಏನು ಮಾಡಿರಿ, 2 ಕಪ್ಪಷ್ಟು ನೀರನ್ನು ಒಂದು ಕಡಾಯಿದಾಗ ಕಾಯಕ್ಕಿಟ್ಟು ಅದರೊಳಗೆ ಅಜ್ವಾನನ್ನು ಕೈಯಿಂದ ಈ ರೀತಿಯಾಗಿ ಕ್ರಷ್ ಮಾಡಿ ನೀವು ಹಾಕಿರಿ. ಅದಾದ ನಂತರ ಇದರೊಳಗೆ ನೀವು ಏನು ಮಾಡಿರಿ, ಬಿಳಿ ಎಳ್ಳು 1 ಟೀ ಸ್ಪೂನಷ್ಟು ಹಾಕಿರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿರಿ. ತಿತ್ರಿ ಆಮೇಲೆ 1 ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಇದ್ರೊಳಗನ ಹಾಕೊಂಡು ಅವನ್ನ ಸ್ವಲ್ಪ ಈ ರೀತಿಯಾಗಿ ಕುದಿ ಹಾಕಿಬಿಡ್ನು. ನೀರನ್ನು ಚೆನ್ನಾಗಿ ಕುದಿ ಬಂದಾದ ನಂತರ ಇದಕ್ಕೊಂದು ಅರ್ಧ ಕಪ್ಪಷ್ಟು ಚಿರೋಟ್ ರವನ್ನು ಹಾಕಿ ಅದನ್ನು ನೀವು ಈ ರೀತಿಯಾಗಿ ಏನು ಮಾಡಿರಿ, ಕಲಸಾಕ ಶುರು ಮಾಡಿ. ತಿದ್ರಿ ನೀರು ಕುಡಿಯೋಕೆ ಹತ್ತು ಬಿಡ್ತೈತೆ ಆ ರವ, ಅಲ್ಲಿಗೆನ ನೀವು ಈ ರೀತಿಯಾಗಿ ಗರ ಅಂತ ಎಲ್ಲಿ ಗಂಟೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಇದಕ್ಕೆ ಅಕ್ಕಿ ಹಿಟ್ಟನ್ನು ನೀವು ಈಗ ಸೇರಿಸ್ಬೇಕಾಕೈತ್ರಿ. ತಿದ್ರಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನೀವು ಹಾಕಿ ಆ ರವೆ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗುವಂಗೆ ನೀವು ನೋಡ್ಕೊಳ್ಬೇಕು. ನೋಡಿ ಇದನ್ನು ಪದ್ಧತಿಯಾಗಿ ನೀವು ಮಿಕ್ಸ್ ಮಾಡಿರಿ. ಆಮೇಲೆ ಗಂಟು ಉಳಿಲಾರ್ದಂಗೆ ಎಲ್ಲಿ ಲಮ್ಸ್ ಆಗ್ಲಾರ್ದಂಗೆ ನೀವು ನೋಡ್ಕೊರಿ. ಇಷ್ಟ ಆಕೈತಿ. ಇಷ್ಟ ಆದ ನಂತರ ಏನು ಮಾಡಿರಿ, ಬೇಕಂದ್ರೆ ಇದನ್ನ ಕೈಯಿಂದ ಇನ್ನೊಮ್ಮೆ ಬರಬ್ಬರಿಯಾಗಿ ನಾದ್ತೀನಂತಂದ್ರೆ ಕೆಳಗೆ ತೊಗೊಂಬಂದು ಅದನ್ನು ಈ ರೀತಿಯಾಗಿ ಬೆರಳಿಂದ ಒತ್ತಿ ನಾದಿ ಆಮೇಲೆ ಉಳ್ಳೆಯನ್ನಾಗಿ ನೀವು ಮಾಡ್ಕೊಳ್ಬೇಕ್ರಿ. ಚಕ್ಲಿ ಮನೆಯೊಳಗೆ ಹಾಕಿ ಆರಾಮಾಗಿ ನೀವು ಚಕ್ಲಿಯನ್ನು ಮಾಡ್ಕೊರಿ. ತಿದ್ರಿ ಹೆಂಗಿದೆ ತೋರಿಸಿದ್ರಲ್ಲ ಸೇಮ್ ಅದೇ ರೀತಿಯಾಗಿ ಪ್ಲೇಟ್ ಮೇಲೆ ನೀವು ಈ ರೀತಿಯಾಗಿ ಚಕ್ಲಿಯನ್ನು ಹಾಕಿ, ಪ್ರತಿ ಚಕ್ಲಿಯನ್ನು ನಾವು ನಿಮಗೆ ಪ್ಲೇಟ್ ಮೇಲೆ ಯಾಕೆ ತೋರ್ಸಾಕತ್ತೀವಪ್ಪ ಅಂತಂದ್ರೆ ಅದೊಂದು ಸುಲಭವಾಗಿರುವಂತಹ ವಿಧಾನ, ನಿಮಗೆ ಈಸಿ ಆಗ್ತೈತಿ ಮತ್ತು ಟೈಮ್ ಸೇವ್ನೂ ಆಗ್ತೈತಿ. ಇದರಿಂದ ಈ ರೀತಿಯಾಗಿ ನೀವು ಚಕ್ಲಿಯನ್ನು ಮಾಡಿ ಕಾದಿರುವಂಥ ಎಣ್ಣೆ ಒಳಗೆ ಒಂದೊಂದು ಚಕ್ಲಿಯನ್ನು ನೀವು ಹಾಕಿ ಅವನ್ನ ಸ್ವಲ್ಪ ನೋಡ್ಕೊಂಡು ಆದ್ಮೇಲೆ ಟಚ್ ಮಾಡಿ ನೀವು ಕರೆದು ತೆಗಿಬೇಕಾಕೈತ್ರಿ. ಇದಲ್ಲ ಹಿಂಗನ ನೀವು ಎಲ್ಲ ರೀತಿಯ ಚಕ್ಲಿಗಳನ್ನ ತಯಾರು ಮಾಡ್ಕೊರಿ. ಏಕದಮ್ ಮಸ್ತಾಗಿ ಹಬ್ಬಕ್ಕೆ ಬೇಕಾಗುವಂತಹ ಎಲ್ಲ ಚಕ್ಲಿಗಳನ್ನ ತೋರಿಸಿದ್ದೀವಿ. ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ತಿಳಿಸ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.